Good morning, my dear first become students. This is your CMK sir, and this is the 10th class of royalty accounts. 10th class, my dears. My dears, this class is very important because I can change the method. So, previous problems itself we were discussed about the fixed recoupment, my dears. Fixed recoupment. Now, I am taking into consideration floating recoupment, my dears. Floating recoupment, my dears. See here, there is a clear end screen. There is a clear in screen, my dears. That is floating recoupment, my dears. Right. Floating recoupment, my dears. So floating recoupment is nothing but the recovery of short workings. The process of recovery of short workings carry forward to the succeeding years, my dears. Carry forward to the succeeding years, my dears. Succeeding years. So the floating recoupment is nothing but it is not fixed, my dears. It is not fixed. Floating recoupment andre ಏನು within 4 years, within 2 years ಆ ತರ ಇರಲ್ಲ, ಕಂಟಿನ್ಯೂ ಆಗ್ತಾ ಇರುತ್ತೆ. ಇಮಿಡಿಯೇಟ್ ನೆಕ್ಸ್ಟ್ ಇಯರ್, ಇಮಿಡಿಯೇಟ್ 2 years, ಇಮಿಡಿಯೇಟ್ 3 years, ಈ ತರ ಪ್ರಾಬ್ಲಮ್ ಹೋಗ್ತಾ ಇರುತ್ತೆ ಮೈ ಡಿಯರ್ಸ್. ಸೊ ನೋ ಪ್ರಾಬ್ಲಮ್, ಟೇಬಲ್ ಎಲ್ಲ ಆಸ್ ಯೂಶುವಲ್ ಇರುತ್ತೆ. ಅದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ ಮೈ ಡಿಯರ್ಸ್. ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ಮೈ ಡಿಯರ್ಸ್, ರಾಯಲ್ಟಿ 4 per ton ಮೈ ಡಿಯರ್ಸ್, 4 per ton. Minimum rent 24,000. Minimum rent 24,000, my dears. Wait a minute, my dears. 24,000. Right to recap short workings. Very important. 2 years of short workings arise. This is called floating, my dears. This is called floating anta karitivi. Floating andre it's not fixed, my dears. It's carry forward for next years or succeeding years antanu karitivi, my dears. Succeeding years. So ಏನು ಫಸ್ಟ್ 3 years, ಫಸ್ಟ್ 4 years ಆ ತರ ಪ್ರಾಬ್ಲಮ್ಸ್ ಅಲ್ಲ ಮೈ ಡಿಯರ್ಸ್. ಏನು ಯಾವ ವರ್ಷ ಶಾರ್ಟ್ ವರ್ಕಿಂಗ್, ಇದರ ಅರ್ಥ ಏನು, ಈ ಪ್ರಾಬ್ಲಮ್ ಅನ್ನು ಮಾತ್ರ ಹೇಳ್ತೀನಿ ನೋಡಿ. ಯಾವ ಇಯರ್ ಶಾರ್ಟ್ ವರ್ಕಿಂಗ್ ಬಂದಿರುತ್ತೋ ಅದರಿಂದ 2 years ಟೈಮ್ ಇರುತ್ತೆ ಮೈ ಡಿಯರ್ಸ್. ಮೈ ಡಿಯರ್ಸ್ ಟೇಬಲ್ ಮಾಡಿಸ್ಬೇಕಾದ್ರೆ ಈ ತರದ ಪ್ರಾಬ್ಲಮ್ಸ್ ನ ಮಾಡಿಸಿದ್ದೀನಿ. ಟೇಬಲ್ ಮಾಡಿಸ್ಬೇಕಾದ್ರೆ ಈ ತರದ ಪ್ರಾಬ್ಲಮ್ಸ್ ನ 100% ಮಾಡಿಸಿದ್ದೀನಿ ಮೈ ಡಿಯರ್ಸ್. 2 years ಮಾಡಿಸಿದ್ದೀನಿ, 1 year ಮಾಡಿದ್ದೀನಿ, 3 years ಮಾಡಿಸಿದ್ದೀನಿ ಮೈ ಡಿಯರ್ಸ್. ಆ ತರದ್ದೇ ಈಗ ಪ್ರಾಕ್ಟಿಕಲ್ ಏನಾಗುತ್ತೆ ಅಂತ ನೋಡ್ಕೋಬೇಕಷ್ಟೇ. ಪ್ರಿಪೇರ್ ರಾಯಲ್ಟಿ ಟೇಬಲ್ ಅಂಡ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದಾರೆ ಮೈ ಡಿಯರ್ಸ್. ಪ್ರಿಪೇರ್ ರಾಯಲ್ಟಿ ಟೇಬಲ್ ಅಂಡ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಮೈ ಡಿಯರ್ಸ್. ಫಸ್ಟ್ ನಾವ್ ಏನ್ ಮಾಡ್ಬೇಕು, ರಾಯಲ್ಟಿ ಟೇಬಲ್ ಸಾಲ್ವ್ ಮಾಡ್ಕೋಬೇಕು ಮೈ ಡಿಯರ್ಸ್. ರಾಯಲ್ಟಿ ಟೇಬಲ್ ನ ಸಾಲ್ವ್ ಮಾಡ್ಕೋಬೇಕು. ಲಿಸನ್ ಹಿಯರ್ ಮೈ ಡಿಯರ್ಸ್, ಲಿಸನ್ ಹಿಯರ್. ರೈಟ್, ರಾಯಲ್ಟಿ ಟೇಬಲ್ ನೋಡಿ ಮೈ ಡಿಯರ್ಸ್. ಫಸ್ಟ್ ಇಯರ್ ಯಾವ್ದಿದೆ, 2010 ಇದೆ ಮೈ ಡಿಯರ್ಸ್. 2010 ಕರೆಕ್ಟಾ? 2010 ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ವೇಟ್ ಎ ಮಿನಿಟ್, ನಾನೀಗ ಕೇಳಿಸ್ತಿದ್ಯಲ್ಲ, ನಾನು ಕೆಲವ್ರಿಗೆ ಅನ್ಮ್ಯೂಟ್ ಕೊಡ್ತೀನಿ. ನೀವು ಮೊಬೈಲಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ನನಗೆ ಆನ್ಸರ್ಸ್ ನ ರಿಪ್ಲೈ ಕೊಡ್ತಾ ಇರ್ಬೇಕಾಗುತ್ತೆ, ರಿಪ್ಲೈ ಕೊಡ್ಬೇಕಾಗುತ್ತೆ. ದಿವ್ಯಾ ಮಾತಾಡಿ. ದಿವ್ಯಾ ಅವರು ನೀವು ಮೊಬೈಲಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೋ, ನೀವು ಮಾಡ್ಕೊಳ್ತಿಲ್ಲ. ಚೈತ್ರ ಮಾಡ್ಕೊಳ್ತಿಲ್ಲ. ರೈಟ್, ಲಿಸನ್ ಹಿಯರ್. 2010 my dears, 2010, this is the first year. How much output is 4,000 my dears. Output is 4,000. So how much minimum rent? Minimum rent, how much minimum rent? 24,000 minimum rent my dears. 24,000 minimum rent my dears. This is ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ ನಾನು ಇನ್ನೂ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದ್ದಾರೆ ಅದನ್ನ ಪ್ರೆಸೆಂಟ್ ಮಾಡಿದ್ದೀನಿ ಟೇಬಲ್ ಅಲ್ಲಿ. 2010 4,000 ಔಟ್ಪುಟ್, 24,000 ಮಿನಿಮಮ್ ರೇಟ್. ರಾಯಲ್ಟಿ ಎಷ್ಟಿರೋದು ಮೈ ಡಿಯರ್ಸ್? 4 per ton ಮೈ ಡಿಯರ್ಸ್. 4 per ton. ಅಲ್ಲಿಗೆ 4,000 into 4 ಮಾಡ್ಕೋಬೇಕು ಮೈ ಡಿಯರ್ಸ್. 4,000 into 4 ಮಾಡ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಮೈ ಡಿಯರ್ಸ್. 4,000 into 4 ಮಾಡ್ಕೋಬೇಕು. 4,000 into 4 ಎಷ್ಟು ಬರುತ್ತೆ? 4,000 into 4 ಮಾಡ್ಕೊಂಡ್ರೆ ನಿಮಗೆ 16,000 rupees ಬರುತ್ತೆ ಮೈ ಡಿಯರ್ಸ್. 16,000 rupees ರಾಯಲ್ಟಿ ಬರುತ್ತೆ.
16,000 rupees ರಾಯಲ್ಟಿ ಅಂತ ನಿಮಗೆ ಸಿಗುತ್ತೆ ಮೈ ಡಿಯರ್. 16,000 ರಾಯಲ್ಟಿ ಸಿಗುತ್ತೆ. ಸೊ ದಟ್ಸ್ ವೈ wait a minute my dears, wait a minute. ₹16,000 ರಾಯಲ್ಟಿ ಸಿಗುತ್ತೆ. ನಾವು ಪೇ ಮಾಡಬೇಕಾಗಿರೋದು 24,000 ಮೈ ಡಿಯರ್ಸ್. ನಮಗೆ ಬಂದಿರೋದು 16,000 ಮೈ ಡಿಯರ್ಸ್. ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ಅಂತ ನಿಮ್ಗೆ ಎಷ್ಟು ಸಿಗುತ್ತೆ? ಶಾರ್ಟ್ ವರ್ಕಿಂಗ್ಸ್ 8,000 rupees ಶಾರ್ಟ್ ವರ್ಕಿಂಗ್ಸ್ ಮೈ ಡಿಯರ್ಸ್. 8,000 rupees ಶಾರ್ಟ್ ವರ್ಕಿಂಗ್ ಮೈ ಡಿಯರ್. ಜ್ಞಾಪಕ ಇಟ್ಕೊಳ್ಳಿ, ಈ 8,000 rupees ಶಾರ್ಟ್ ವರ್ಕಿಂಗ್ಸ್ ಯಾಕೆ ನಿಮಗೆ ಬಂದಿದೆ ಅಂದ್ರೆ 8,000 rupees ಶಾರ್ಟ್ ವರ್ಕಿಂಗ್ಸ್ ಯಾಕೆ ನಿಮಗೆ ಬಂದಿದೆ ಅಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, 24,000 ನೀವು ಪೇ ಮಾಡಬೇಕು, ನಮ್ಗೆ 16,000 ಬಂದಿದೆ, ಶಾರ್ಟೇಜ್ ಆಗಿದೆ. ಈ ಪ್ರಾಬ್ಲಮ್ ಪ್ರಕಾರ ಏನು ಅಂದ್ರೆ ನೆಕ್ಸ್ಟ್ 2 years ಕೊಟ್ಟಿದ್ದಾರೆ ನೋಡಿ. ಈ 8,000ಗೆ 2011 2012 ಡೆಡ್ ಲೈನ್ ಮೈ ಡಿಯರ್ಸ್. 12 ಡೆಡ್ ಲೈನ್ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿಲ್ಲ. ಅಲ್ಲಿಗೆ ಶಾರ್ಟ್ ವರ್ಕಿಂಗ್ಸ್ ಬಂದ ಮೇಲೆ ಸರ್ಪ್ಲಸ್ ಇರಲ್ಲ ಮೈ ಡಿಯರ್ಸ್, ರಿಕವರಿ ಮಾಡ್ಕೊಳಕ್ ಆಗೋಲ್ಲ. ಇರ್ರಿಕವರ್ ಆಲ್ಸೋ ನಿಲ್ ಮೈ ಡಿಯರ್ಸ್, ಇರ್ರಿಕವರ್ ಆಲ್ಸೋ ನಿಲ್. ಲಿಸನ್ ಹಿಯರ್, ಕಾನ್ಸಂಟ್ರೇಟ್ ಹಿಯರ್. ಸೊ ಸರ್ಪ್ಲಸ್ ಆಫ್ಟರ್ ರಿಕವರಿ ಆಲ್ಸೋ ನಿಲ್. ಪೇಮೆಂಟ್ ಅಂತ ನಮ್ಗೆ ಎಷ್ಟು ಬರುತ್ತೆ? 24,000 rupees ಬರುತ್ತೆ ಮೈ ಡಿಯರ್ಸ್ ಪೇಮೆಂಟ್. ಇದು ಫಸ್ಟ್ ಇಯರ್. ಇನ್ನು ಸೆಕೆಂಡ್ ಇಯರ್ ಬಂದ್ರೆ ಮೈ ಡಿಯರ್ಸ್ 2011 5,000 ಔಟ್ಪುಟ್ ಇದೆ ಮೈ ಡಿಯರ್ಸ್. 5,000 ಔಟ್ಪುಟ್ ಇದೆ. ಈಗ ನೀವೇನ್ ಮಾಡಬೇಕು? 5,000 ಇಂಟು, ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. 5,000 ಇಂಟು 4 ಮಾಡ್ಕೋಬೇಕು ಮೈ ಡಿಯರ್ಸ್. 5,000 ಇಂಟು 4 ಮಾಡ್ಕೋಬೇಕು. 5,000 ಇಂಟು 4 ಮಾಡ್ಕೊಟ್ರೆ ನಿಮ್ಗೆ ಎಷ್ಟು ಬರುತ್ತೆ ಔಟ್ಪುಟ್? ಸಾರಿ, ರಾಯಲ್ಟಿ ಎಷ್ಟು ಬರುತ್ತೆ? 5,000 ಇಂಟು 4 ಮಾಡ್ಕೊಟ್ರೆ 20,000 rupees ಬರುತ್ತೆ ಮೈ ಡಿಯರ್ಸ್. 20,000 rupees, 20,000 rupees ಬರುತ್ತೆ. ನಾವು ಪೇ ಸಾರಿ ದಿಸ್ ಈಸ್ ಮಿನಿಮಮ್ ರೇಟ್ 24,000. ನಮಗೆ ರಾಯಲ್ಟಿ ಬರ್ತಕ್ಕಂಥದ್ದು 20,000 ಮೈ ಡಿಯರ್ಸ್. ರಾಯಲ್ಟಿ ಬರ್ತಕ್ಕಂಥದ್ದು 20,000. ರಾಯಲ್ಟಿ ಅಂತ ನಮ್ಗೆ ಎಷ್ಟು ಬರುತ್ತೆ? 20,000 rupees ಬರುತ್ತೆ ಮೈ ಡಿಯರ್ಸ್. 20,000 rupees ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ 24,000 ಬಂದಾಗ ನಮಗೆ ಅಗೇನ್ ಶಾರ್ಟೇಜ್ ಆಗುತ್ತೆ ಮೈ ಡಿಯರ್ಸ್. ನಾವು ಪೇ ಮಾಡಬೇಕಾಗಿರೋದು 24, ನಮಗ್ ಬಂದಿರೋದು 20. ಅಲ್ಲಿಗೆ ಶಾರ್ಟೇಜ್ ಎಷ್ಟು ಬರುತ್ತೆ? 4,000 ಬರುತ್ತೆ ಮೈ ಡಿಯರ್ಸ್. ಇದನ್ನ ರಿಕವರಿ ಮಾಡ್ಕೊಳ್ಳೋಕೆ ಮತ್ತೆ 2 ವರ್ಷ ಟೈಮ್ ಇರುತ್ತೆ. ಅದೇ ಪ್ರಾಬ್ಲಮ್ ಇದು. ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಬರುತ್ತೋ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಬರುತ್ತೋ ಅದರ 2 ವರ್ಷ ಟೈಮ್ ಇರುತ್ತೆ. ಇದಕ್ಕೆ 2012-13 ಟೈಮ್ ಇರುತ್ತೆ. 4,000ಗೆ 8,000ಗೆ 11 ಇನ್ನೊಂದು ವರ್ಷ ಡೆಡ್ ಲೈನ್ ಮೈ ಡಿಯರ್ಸ್. ಅಲ್ಲಿಗೆ ಸರ್ಪ್ಲಸ್ ನಿಲ್ ಮೈ ಡಿಯರ್ಸ್, ಸರ್ಪ್ಲಸ್ ನಿಲ್. ದೆನ್ ರಿಕವರಿ ನಿಲ್, ಇರ್ರಿಕವರಬಲ್ ನಿಲ್, ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್, ಪೇಮೆಂಟ್ ಆಸ್ ಯೂಶುವಲ್ 24,000 ಮೈ ಡಿಯರ್ಸ್. ದೆನ್ 2012 ಮೈ ಡಿಯರ್ ಜ್ಞಾಪಕ ಇಟ್ಕೊಳ್ಳಿ. 8,000ಗೆ ಇದು ಡೆಡ್ ಲೈನ್, 8,000 rupeesಗೆ ಇದು ಡೆಡ್ ಲೈನ್ ಜ್ಞಾಪಕ ಇಟ್ಕೊಳ್ಳಿ. ಸೊ ಹೌ ಮಚ್ ಔಟ್ಪುಟ್ ಎಷ್ಟು? 6,000 ಮೈ ಡಿಯರ್ಸ್, 6,000. ಸೊ ದೆನ್ 6,000 ಮಿನಿಮಮ್ ರೇಟ್ ಆಸ್ ಯೂಶುವಲ್ ಮೈ ಡಿಯರ್ಸ್ 24,000. 6,000 ಇಂಟು 4 ಮಾಡ್ಕೊಟ್ರೆ ನಿಮ್ಗೆ 24,000 ಬರುತ್ತೆ. ಇಸ್ ಇಟ್ ರೈಟ್? 6,000 ಇಂಟು 4 24,000 ಬರುತ್ತೆ ಮೈ ಡಿಯರ್ಸ್. 24,000 ಬರುತ್ತೆ. 24,000 ಬರುತ್ತೆ. ಓಕೆನಾ? 24,000 ಬರುತ್ತೆ. ನಾವು ಪೇ ಮಾಡಬೇಕಾಗಿರೋದು 24, ನಮಗ್ ಬಂದಿರೋದು 24. ಅಲ್ಲಿಗೆ ದೇರ್ ಈಸ್ ನೋ ಶಾರ್ಟ್ ವರ್ಕಿಂಗ್ಸ್, ದೇರ್ ಈಸ್ ನೋ ಸರ್ಪ್ಲಸ್ ಮೈ ಡಿಯರ್ಸ್. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಈ 8,000ಗೆ ಇದೇ ಡೆಡ್ ಲೈನ್ ಮೈ ಡಿಯರ್ಸ್. ಈ ವರ್ಷ ರಿಕವರಿ ಮಾಡ್ಕೊಂಡ್ರೆ ಮಾಡ್ಕೋಬೇಕು, ನೆಕ್ಸ್ಟ್ ಇಯರ್ ರಿಕವರಿ ಅಂತೂ ಚಾನ್ಸ್ ಇಲ್ಲ. ದಟ್ಸ್ ವೈ ಶಾರ್ಟ್ ವರ್ಕಿಂಗ್ ರಿಕವರಿ ನಿಲ್, ಯಾಕಂದ್ರೆ ಸರ್ಪ್ಲಸ್ ಇಲ್ಲ. ಇರ್ರಿಕವರಿ 8,000 ಮೈ ಡಿಯರ್ಸ್. ಮೈ ಡಿಯರ್ಸ್ ಇದನ್ನ ಅರ್ಥ ಮಾಡ್ಕೋಬೇಕು. ಈ 8,000ಗೆ ಡೆಡ್ ಲೈನ್ ಮೈ ಡಿಯರ್ಸ್ 2,000 per. ಸೊ ಹಾಗಾಗಿ ಸರ್ಪ್ಲಸ್ ಇಲ್ಲ, ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಸರ್ಪ್ಲಸ್ ಇಲ್ಲದೆ ಇರೋದ್ರಿಂದ ರಿಕವರಿ ಮಾಡ್ಕೊಳಕ್ ಆಗ್ತಿಲ್ಲ. ಇರ್ರಿಕವರಬಲ್ 8,000ಗೆ ಡೆಡ್ ಲೈನ್ ಆಗಿರೋದ್ರಿಂದ ನಾವೇನ್ ಮಾಡ್ಕೊಳ್ತಿದೀವಿ? ಇರ್ರಿಕವರಿ ಮಾಡ್ತಾ ಇದೀವಿ ಮೈ ಡಿಯರ್ಸ್. ಇರ್ರಿಕವರಬಲ್ ಮಾಡ್ಕೊಳ್ತಿದೀವಿ. ದೆನ್ ಸರ್ಪ್ಲಸ್ ಆಫ್ಟರ್ ರಿಕವರಿ ಶಾರ್ಟ್ ವರ್ಕಿಂಗ್ಸ್ ನಿಲ್, ಪೇಮೆಂಟ್ ಆಸ್ ಯೂಶುವಲ್ ಮೈ ಡಿಯರ್ಸ್ 24,000. ದೆನ್ 2013 ಮೈ ಡಿಯರ್ಸ್, 2013 7,000 ಔಟ್ಪುಟ್ ಇದೆ ಮೈ ಡಿಯರ್ಸ್.
7,000 output ಇದೆ. Minimum rent as usual, no change my dears. Then ರಾಯಲ್ಟಿ ಎಷ್ಟು ಬರುತ್ತೆ? 7,000 into 4 ಮಾಡ್ಕೋಬೇಕು ಮೈ ಡಿಯರ್ಸ್. ಎಷ್ಟು ಬರುತ್ತೆ ರಾಯಲ್ಟಿ? ಆಗ 28,000 rupees ಬರುತ್ತೆ ಮೈ ಡಿಯರ್ಸ್. 28,000 rupees. 28,000 rupees ರಾಯಲ್ಟಿ ಬರುತ್ತೆ ನಿಮಗೆ. 28,000 rupees ರಾಯಲ್ಟಿ ಬರುತ್ತೆ. ನಾವು ಪೇ ಮಾಡಬೇಕಾಗಿರೋದು 24, ನಮಗೆ ಬಂದಿರೋದು 28. ಅಲ್ಲಿಗೆ ಫಸ್ಟ್ ಟೈಮು ಸರ್ಪ್ಲಸ್ ಬರ್ತಾ ಇದೆ. ಎಷ್ಟು ಸರ್ಪ್ಲಸ್ ಮೈ ಡಿಯರ್ಸ್? 4,000 ಸರ್ಪ್ಲಸ್. 4,000 surplus. And very important is ಈ 4,000 ಇದು ಡೆಡ್ ಲೈನ್. ಈ 4,000 ಇದು ಡೆಡ್ ಲೈನ್ ಮೈ ಡಿಯರ್ಸ್. ಸೊ ಈ 4,000 ಏನ್ ಮಾಡ್ಬೇಕು ನಾವೀಗ? ರಿಕವರಿ ಮಾಡ್ಕೋಬೇಕು. ಸೊ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಆಲ್ಸೋ 4,000. ಇರ್ರಿಕವರಬಲ್ ಎಷ್ಟು? 4,000 ಇತ್ತು, ರಿಕವರಿ ಮಾಡ್ಕೊಂಡ್ವಿ. ಇರ್ರಿಕವರಬಲ್ ನಿಲ್, ಪೇಮೆಂಟ್ ಆಲ್ಸೋ ನಿಲ್. ಸೊ ದ ಲಾಸ್ಟ್ ಲ್ಯಾಂಡ್ ಲಾರ್ಡ್ ಪೇಮೆಂಟ್ is 24,000. This is the method my dears. This is the method. Then 2014 my dears. 2014 ಎಷ್ಟಿದೆ ನೋಡಿ? 2014 4,000 ಇದೆ ಮೈ ಡಿಯರ್ಸ್. 4,000 ಆಲ್ರೆಡಿ ನಿಮಗೆ ಬಂದಿದೆ. ಅದು 4,000 ಬಂದ್ರೆ ಏನ್ ಎಫೆಕ್ಟ್ ಆಗ್ತದೆ? ಫಸ್ಟ್ ಕಾಲಮ್ ನೋಡಿ ಆಸ್ ಯೂಶುವಲ್ ಬರುತ್ತೆ 4,000. ಸೊ 4,000 ಬಂದಿರೋದ್ರಿಂದ ಮಿನಿಮಮ್ ರೆಂಟ್ ಆಸ್ ಯೂಶುವಲ್ 24,000 ಇರುತ್ತೆ ಮೈ ಡಿಯರ್ಸ್. ರಾಯಲ್ಟಿ 4 into 4 ಮಾಡ್ಕೊಂಡ್ರೆ 16,000 rupees ಬರುತ್ತೆ ಮೈ ಡಿಯರ್ಸ್. 16,000 rupees ಬರುತ್ತೆ ಮೈ ಡಿಯರ್ಸ್. 16,000 rupees ಬರುತ್ತೆ. ಸೊ ದೆನ್ ಮೈ ಡಿಯರ್ಸ್, ದೆನ್ ಸೊ ಶಾರ್ಟ್ ವರ್ಕಿಂಗ್ಸ್ ಆಸ್ ಯೂಶುವಲ್ ಫಸ್ಟ್ ಕಾಲಮ್ ನೋಡಿದ್ರೆ ಇದನ್ನೇನು ನೋಡಂಗಿಲ್ಲ. 8,000 ಬರುತ್ತೆ ಮೈ ಡಿಯರ್ಸ್. ಸೊ ಸರ್ಪ್ಲಸ್ ನಿಲ್, ಶಾರ್ಟ್ ವರ್ಕಿಂಗ್ ರಿಕವರಿ ನಿಲ್, irrecoverable nil, surplus after recovery of short workings nil, payment my dears 24,000. Payment 24,000 my dears. My dears ಜ್ಞಾಪಕ ಇಟ್ಕೊಳ್ಳಿ, ಈ 8,000 ರಿಕವರಿ ಮಾಡ್ಕೊಳ್ಳಕ್ಕೆ ಇನ್ನೆರಡು ವರ್ಷ ಟೈಮ್ ಇರುತ್ತೆ ಮೈ ಡಿಯರ್ಸ್. ಅಂದ್ರೆ 14, 15, 16 ಅಲ್ಲಿವರೆಗೂ ಟೈಮ್ ಇರುತ್ತೆ ಮೈ ಡಿಯರ್ಸ್. ರೈಟ್? ಈಗ ನೋಡಿ ಮೈ ಡಿಯರ್ಸ್ 2015 ಎಷ್ಟಿದೆ? 2015 ಅಲ್ಲಿ 8,000 rupees ಇದೆ ಮೈ ಡಿಯರ್ಸ್ ಔಟ್ಪುಟ್. 8,000 ಕರೆಕ್ಟ್ ಇದೆಯಾ? 8,000 ಮಿನಿಮಮ್ ರೆಂಟ್ ಆಸ್ ಯೂಶುವಲ್ 24,000 ಮೈ ಡಿಯರ್ಸ್. 8,000 into 4 ಮಾಡ್ಕೊಂಡ್ರೆ ನಿಮ್ಗೆ 32,000 rupees ಬರುತ್ತೆ ಮೈ ಡಿಯರ್ಸ್. 32,000 rupees ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. 32,000 rupees ಬರುತ್ತೆ. ಸೊ ನಾವು ಪೇ ಮಾಡ್ಬೇಕಾದ್ರೆ 24, ನಮಗ್ ಬಂದಿರೋದು 32. ಅಲ್ಲಿಗೆ ಸರ್ಪ್ಲಸ್ ಅಂತ ನಿಮ್ಗೆ ಎಷ್ಟು ಬರುತ್ತೆ? 8,000 ಬರುತ್ತೆ ಮೈ ಡಿಯರ್ಸ್. ಸಾರಿ ಸರ್ಪ್ಲಸ್ ಅಂತ ಎಷ್ಟು ಬರುತ್ತೆ? 8,000 ಬರುತ್ತೆ. ಶಾರ್ಟ್ ವರ್ಕಿಂಗ್ಸ್ ನಿಲ್ ಮೈ ಡಿಯರ್ಸ್. ಸರ್ಪ್ಲಸ್ 8,000 ನೋಡಿ ಮೈ ಡಿಯರ್ಸ್. ಈ 8,000 ನ ರಿಕವರಿ ಮಾಡ್ಕೊಳ್ಳೋದಕ್ಕೆ, ಈ 8,000 ನ ರಿಕವರಿ ಮಾಡ್ಕೊಳ್ಳೋಕೆ 2 ವರ್ಷ ಟೈಮ್ ಇದೆ. ಆದ್ರೆ ನಮ್ಗೆ ಫಸ್ಟ್ ಇಯರ್ ಅಲ್ಲೇ ಸಿಗ್ತಾ ಇದೆ. 100% ನೀವು ರಿಕವರಿ ಮಾಡ್ಕೋಬಹುದು. ರಿಕವರಿ ಮಾಡ್ಕೋಬಿಡಿ. 8,000 ಸಿಗ್ತಿದೆ, ರಿಕವರಿ ಮಾಡ್ಕೋಬಿಡಿ. ಇರ್ರಿಕವರಬಲ್ ಇನ್ನೂ 1 ವರ್ಷ ಟೈಮ್ ಇದೆ. ಪ್ಲಸ್ ನಿಲ್ ಇದೆ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್ ಇದೆ. Payment as usual 24,000 my dears. As usual 24,000. Next my dears 2016 my dears. ಎಷ್ಟಿದೆ ಔಟ್ಪುಟ್? 9,000 rupees ಇದೆ ಮೈ ಡಿಯರ್ಸ್. 9,000 ಇದೆ. ಸೊ ಮಿನಿಮಮ್ ರೆಂಟ್ ಆಸ್ ಯೂಶುವಲ್. ಸೃಷ್ಟಿ ರೈಸ್ ಹ್ಯಾಂಡ್. ಓಕೆ, ವಾಟ್ ಹ್ಯಾಪನ್ ಟು ಸೃಷ್ಟಿ? ಚಾರ್ಟ್ ಮಾಡಬೇಕು. ಸೃಷ್ಟಿ ಅವರೇ ಚಾರ್ಟ್ ಮಾಡಿ. 9,000 ಇದೆ. ಸೊ ಮಿನಿಮಮ್ ರೆಂಟ್ ಆಸ್ ಯೂಶುವಲ್ 24,000 ಇರುತ್ತೆ. ರೈಟ್? ಸೊ ರಾಯಲ್ಟಿ 9,000 into 4 ಮಾಡ್ಕೊಂಡ್ರೆ ನಿಮ್ಗೆ 36,000 rupees ಬರುತ್ತೆ ಮೈ ಡಿಯರ್ಸ್. 36,000 ರಾಯಲ್ಟಿ ಬರುತ್ತೆ. ಓಕೆನಾ? 36,000 ರಾಯಲ್ಟಿ ಮೈ ಡಿಯರ್ಸ್. ಸೊ ದೆನ್ 24,000 ನಾವು ಪೇ ಮಾಡಬೇಕು. ನಮಗ್ ಬಂದಿರೋದು 36,000 ಮೈ ಡಿಯರ್ಸ್. ಅಲ್ಲಿಗೆ ಸರ್ಪ್ಲಸ್ ಅಂತ ನಿಮ್ಗೆ 12,000 rupees ಬರುತ್ತೆ ಮೈ ಡಿಯರ್ಸ್. 12,000 rupees ಬರುತ್ತೆ. ರಿಕವರಿ ನಿಲ್. ಇರ್ರಿಕವರಬಲ್ ಮಾಡಕ್ಕೆ ಯಾವ್ದು ಇಲ್ಲ, ರಿಕವರಿ ಮಾಡ್ಕೊಳ್ಳೋಕೆ ಯಾವ್ದು ಇಲ್ಲ. ಸರ್ಪ್ಲಸ್ ಆಫ್ಟರ್ ರಿಕವರಿ ನಿಲ್. ದ ಪೇಮೆಂಟ್ ಈಸ್ 36,000. my dears. This is the method of preparation of analysis table for floating recoupment, my dears. Floating recoupment. This is the table, my dears. This is the table for floating recoupment. ಚಾರ್ಟ್ ಮಾಡಬೇಕು. ರೈಸ್ ಮಾಡಿದ್ರೆ ಹ್ಯಾಂಡ್ಸ್ ಆಗಲ್ಲ. ರೈಸ್ ಮಾಡಿದ್ರೆ ನಾನು ಏನು ಅನ್ಕೋಬೇಕು? ಚಾರ್ಟ್ ಮಾಡಿ. ಯು ಶುಡ್ ಬಿ ಚಾರ್ಟ್.
ಚಾರ್ಟಿಂಗ್ ಟೇಬಲ್ ಇರುತ್ತೆ ನೋಡಿ, ಚಾರ್ಟ್ ಮಾಡ್ಕೊಳ್ಳಿ ಆರಾಮಾಗಿ. ರೈಟ್, ಚಾರ್ಟ್ ಮಾಡಿದ್ದಾರೆ. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ಚಾರ್ಟ್ ಮಾಡಿದ್ದಾರೆ, ನೋಡೋಣ ಏನ್ ಮಾಡಿದ್ದಾರೆ ಅಂತ. ವೇಟ್ ಎ ಮಿನಿಟ್. ಫ್ರಮ್ ಸೃಷ್ಟಿ ಟು ಎವ್ರಿವನ್ 24,000 ಅಂತ 8,000 ಇದೆ. ಎಲ್ಲಿ? ಫ್ರಮ್ ಆನಂದ್ ಗೌಡ 8,000 ಹೌ ಕೇಮ್ ಆನ್ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. ಓಕೆ, ಸೂಪರ್. ಇದು ಕಾಪಿ ಆಗಿದೆ ಅಷ್ಟೇ, ಬಟ್ ಹಿಯರ್ 24,000. ವೆರಿ ಗುಡ್, ವೆರಿ ಗುಡ್ ಮೈ ಡಿಯರ್ಸ್, ವೆರಿ ಗುಡ್. 24,000 ರೈಟ್. ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು? ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ ಮೈ ಡಿಯರ್ಸ್. ದೇ ಆರ್ ಆಸ್ಕಿಂಗ್ ಫಾರ್ ಪ್ರಿಪರೇಷನ್ ಆಫ್ ledger accounts. Ledger accounts prepare ಮಾಡಬೇಕು my dears. So that's why I am copying one problem here. I am copying one problem here. Copy ಮಾಡ್ಕೊಳ್ತಿದ್ದೀನಿ ಅಷ್ಟೇ. So then I am going for solving of ledger my dears. Ledger solve ಮಾಡಕ್ಕೆ ಹೊರಟಿದ್ದೀನಿ ಈಗ ನಾನು. Right. ನೋಡಿ my dear, ledger solve ಮಾಡಕ್ಕೆ ಹೊರಟಿದ್ದೀನಿ ನಾನೀಗ. Okay. My dears, so ledger accounts in the books of company here, royalty, date particulars amount rupees, date particulars amount rupees. ಈಗ ನೀವು ನೋಡ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ರಾಯಲ್ಟಿ ಅಕೌಂಟ್ ಸಾಲ್ವ್ ಮಾಡುವಾಗ ಈ ಟೇಬಲ್ ಗೆ ಟ್ಯಾಲಿ ಆಗಬೇಕು. ಇದು ನೀವು ಗಮನದಲ್ಲಿ ಇಟ್ಕೊಳ್ಳಬೇಕು. ಫಸ್ಟ್ ಇಯರ್ 16,000, ಸೆಕೆಂಡ್ ಇಯರ್ 20,000, ಥರ್ಡ್ ಇಯರ್ 24,000, ಫೋರ್ತ್ ಇಯರ್ 28,000, ಫಿಫ್ತ್ ಇಯರ್ 16,000. wait a minute. And 2015 32,000 and 2016 36,000 ಗೆ ಟ್ಯಾಲಿ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ ಮೈ ಡಿಯರ್ಸ್. ಸೊ ರಾಯಲ್ಟಿ ಅಕೌಂಟ್ ಅಂದಾಗ ಕಾಮನ್ ಆಗಿ ನಾವು ಫಸ್ಟ್ ಎಂಟ್ರಿ ಪಾಸ್ ಮಾಡ್ತಕ್ಕಂಥದ್ದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೇಟಾ, ಸಾರಿ ರಾಯಲ್ಟಿ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಮೈ ಡಿಯರ್ಸ್. ಎಷ್ಟಿದೆ ಫಸ್ಟ್ ಇಯರ್ ರಾಯಲ್ಟಿ? 16,000 ಇದೆ ಮೈ ಡಿಯರ್ಸ್. ಫಸ್ಟ್ ಇಯರ್ ರಾಯಲ್ಟಿ ಎಷ್ಟಿದೆ? 16,000 ಇದೆ. ಫಸ್ಟ್ ಇಯರ್ ರಾಯಲ್ಟಿ ಅಂತ 16,000 ಇದೆ. ರೈಟ್. ಸೊ ಆ 16,000 ನ ಥರ್ಡ್ ಎಂಟ್ರಿಯಲ್ಲಿ ನಾವು ಪಾಸ್ ಮಾಡ್ತಕ್ಕಂಥದ್ದು ಆಸ್ ಯೂಶುವಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟಿ ಅಕೌಂಟ್, ರಾಯಲ್ಟಿ ಅಕೌಂಟ್ ಕ್ರಿಯೇಟೆಡ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಆ 16,000 ನ ಟ್ಯಾಲಿ ಮಾಡ್ಕೋಬೇಕು ಮೈ ಡಿಯರ್ಸ್. ಅಲ್ಲಿಗೆ ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಮುಗಿಯುತ್ತೆ ಮೈ ಡಿಯರ್ಸ್. ರಾಯಲ್ಟಿ ಟೇಬಲ್ ಅಲ್ಲಿರೋ ಅಮೌಂಟ್ ಮಾತ್ರ ಟ್ಯಾಲಿ ಆಗುತ್ತೆ. ಸೆಕೆಂಡ್ ಇಯರ್ ರಾಯಲ್ಟಿ ಎಷ್ಟಿದೆ ನೋಡ್ಕೊಳ್ಳಿ, 20,000 ಇದೆ ಮೈ ಡಿಯರ್ಸ್. ಅಷ್ಟೇ, ಸೇಮ್ ಎಂಟ್ರಿ ಹಿಯರ್ 20,000 my dears, royalty to landlord account, royalty account data to landlord account 20,000, by profit and loss account 20,000, tally for 20,000 my dears, tally for 20,000. second year ಮುಗಿಯುತ್ತೆ. ಯಾವ್ಯಾವ್ದು ಬರುತ್ತೆ ರಾಯಲ್ಟಿ ಅಲ್ಲಿ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ರಾಯಲ್ಟಿ ಬರುತ್ತೆ, ರಿಕವರಿ ಇದ್ರೆ ಬರುತ್ತೆ, ಇರ್ರಿಕವರಬಲ್ ಬರಲ್ಲ my dears. then my dears 2013 my dears ನೋಡಿ 12 ಅಲ್ಲಿ ಯಾವುದು ನಿಮಗೆ ರಿಕವರಿ ಇಲ್ಲ ಮೈ ಡಿಯರ್ಸ್, ರಿಕವರಿ ಇಲ್ಲ. 2012 ಅಲ್ಲಿ ರಿಕವರಿ ಇಲ್ಲ ನೋಡಿ ಮೈ ಡಿಯರ್ಸ್. 10, 11, 12 ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಇದಿರಲ್ಲ ಮೈ ಡಿಯರ್ಸ್, ಇದಿರಲ್ಲ, ಬಟ್ ಇದಿರುತ್ತೆ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟಿದೆ? 2012 ಅಲ್ಲಿ ಎಷ್ಟಿದೆ? 24,000 ಇದೆ ಮೈ ಡಿಯರ್ಸ್. 24,000 ಇದೆ. ಆ 24,000 ನ ಲಾಸ್ಟ್ ಎಂಟ್ರಿಗೆ ಕಾಪಿ ಮಾಡ್ಕೊಳ್ಳಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 24, ಅಟ್ಸ್ ಟ್ಯಾಲಿ ಆಲ್ಸೋ ಫಾರ್ 24,000 ಮೈ ಡಿಯರ್ಸ್. 24,000 ಓಕೆನಾ? ಓಕೆನಾ? ಏನು ಕನ್ಫ್ಯೂಸ್ ಆಗಬೇಡಿ ಮೈ ಡಿಯರ್ಸ್, ಯಾಕೆಂದ್ರೆ ಈ ತರದ ಪ್ರಾಬ್ಲಮ್ ತುಂಬಾ ಆಗಿರೋದ್ರಿಂದ ಬರೀತಾ ಇದೀನಿ ಡೈರೆಕ್ಟ್. ರಾಯಲ್ಟಿ ಎಷ್ಟಿದ್ರೆ ಅಷ್ಟಕ್ಕೆ, ರಿಕವರಿ ಇದ್ರೆ ಬರುತ್ತೆ ಮೈ ಡಿಯರ್ಸ್. ದೆನ್ 2013 ಟೇಬಲ್ ಬನ್ನಿ ಮೈ ಡಿಯರ್ಸ್. 2013 ನೋಡಿ ಮೈ ಡಿಯರ್ಸ್, ರಿಕವರಿ 4,000 ಇದೆ ಮೈ ಡಿಯರ್ಸ್. ರಿಕವರಿ 4,000 ಇದೆ. ಫಸ್ಟ್ ಅದನ್ನ ಬರೆದು ಬಿಡಿ ಮೈ ಡಿಯರ್ಸ್. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರಿಕವರಿ 4,000, ದೆನ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ದೆನ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟು ಬಂದಿದೆ? ಲ್ಯಾಂಡ್ ಲಾರ್ಡ್ ಅಕೌಂಟ್ಗೆ ಎಷ್ಟು ಪೇ ಮಾಡ್ತಿದೀವಿ ನಾವು? 24,000 ಪೇ ಮಾಡ್ತಿದೀವಿ ಮೈ ಡಿಯರ್ಸ್. 24,000 ಪೇ ಮಾಡ್ತಿದೀವಿ. ಅಲ್ಲಿಗೆ ಟೋಟಲ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಬರುತ್ತೆ? 28,000 ಬರುತ್ತೆ ಮೈ ಡಿಯರ್ಸ್. 28,000 ಜರ್ನಲ್ ಎಂಟ್ರಿ ಇದಕ್ಕೆ ಹೆಂಗ್ ಬಂದಿರುತ್ತೆ ಗೊತ್ತಾ? ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ರಿಕವರಿ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಪೇಮೆಂಟ್ ಬಂದಿರುತ್ತೆ. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 28,000. ಸೊ ಇಲ್ಲಿಗೆ 28,000 ಈ ಪ್ರಾಬ್ಲಮ್ ಟ್ಯಾಲಿ ಆಗುತ್ತೆ. 28,000 ಈ ಪ್ರಾಬ್ಲಮ್ ಟ್ಯಾಲಿ ಆಗುತ್ತೆ. ಅಗೇನ್ 2014 ಮೈ ಡಿಯರ್ಸ್, 2014 ಸೇಮ್ ಮೈ ಡಿಯರ್ಸ್, ಸೇಮ್ 2014 ಏನಿದೆ 14 ಅಲ್ಲಿ
ವೇಟ್ ಎ ಮಿನಿಟ್ 2014 ಬರೋಣ ಮೈ ಡಿಯರ್ಸ್. ಇಲ್ಲಿ ನೋಡಿ 16,000 ಇದೆ, ಮತ್ತೆ ಅಗೇನ್ ಶಾರ್ಟ್ ವರ್ಕಿಂಗ್ಸ್ ಇರೋದ್ರಿಂದ 16,000 ಗೆ ಟ್ಯಾಲಿ ಮಾಡಿ. ಶಾರ್ಟ್ ವರ್ಕಿಂಗ್ಸ್ ಇದೆ, ಶಾರ್ಟ್ ವರ್ಕಿಂಗ್ಸ್ ಎಂಟ್ರಿ ಮಾಡಲ್ಲ. 2014 16,000 ಗೆ ನಿಮ್ಮ ರಾಯಲ್ಟಿ ಅಕೌಂಟ್ ಟ್ಯಾಲಿ ಆಗುತ್ತೆ. 16,000 ಗೆ ಟ್ಯಾಲಿ ಆಗಬೇಕು ಮೈ ಡಿಯರ್ಸ್, ಟ್ಯಾಲಿ ಆಗುತ್ತೆ. 16,000 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಗೇನ್ 16,000 ಗೆ ನಿಮ್ಮ ಅಕೌಂಟ್ ಟ್ಯಾಲಿ ಆಗುತ್ತೆ, ಟ್ಯಾಲಿ ಆಗುತ್ತೆ. Then 2015 my dears, 2015 table bane 2015 my dears 32,000 recovery ide, short working recovery ide, 88,000 short working recovery. So ಹಾಗಾಗಿ ರಿಕವರಿ ತಗೋಬೇಕು, ನಾವು ರಿಕವರಿ ತಗೋಬೇಕು my dears, ರಿಕವರಿ ತಗೋಬೇಕು. wait a minute my dears. 2015 first entry to short workings account recovery 8,000 my dears, 8,000 recovery. So then to landlord account 24,000 as usual my dears, 24,000. the payment ಎಷ್ಟು ಬರುತ್ತೆ, ಟೋಟಲ್ ಲ್ಯಾಂಡ್ಲಾರ್ಡ್ ಪೇಮೆಂಟ್ ಎಷ್ಟು ಬರುತ್ತೆ, ಎಷ್ಟು ಮಾಡಿದೀವಿ ಲ್ಯಾಂಡ್ಲಾರ್ಡ್ ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಾಯಲ್ಟಿ ಎಷ್ಟು ಟ್ರಾನ್ಸ್ಫರ್ ಮಾಡಿರ್ತೀವಿ, ಟೋಟಲ್ ಟ್ರಾನ್ಸ್ಫರ್ ಮಾಡಿರ್ತೀವಿ ಮೈ ಡಿಯರ್ಸ್. ಎಷ್ಟು 32,000 ಟ್ರಾನ್ಸ್ಫರ್ ಮಾಡಿರ್ತೀವಿ ಮೈ ಡಿಯರ್ಸ್, 32,000 ಟ್ರಾನ್ಸ್ಫರ್ ಮಾಡಿರ್ತೀವಿ. 32,000 ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ that's why it's tally for 32,000 my dears, it's tally for 32,000. then 2016 my dears, 2016 ಏನಿದೆ ಎಂಟ್ರಿ ಟು ಲ್ಯಾಂಡ್ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ ಇರುತ್ತೆ ಮೈ ಡಿಯರ್ಸ್. ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟಿರುತ್ತೆ ಮೈ ಡಿಯರ್ಸ್. ಯಾಕೆಂದ್ರೆ ದೇರ್ ಇಸ್ ನೋ ಶಾರ್ಟ್ ವರ್ಕಿಂಗ್ಸ್, ದೇರ್ ಇಸ್ ನೋ ರಿಕವರಿ ಮೈ ಡಿಯರ್ಸ್. ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಲಾಸ್ಟ್ ಇಯರ್ ಎಷ್ಟಿದೆ, 36,000 ಇದೆ ಮೈ ಡಿಯರ್ಸ್. 36,000 ಗೆ ಟ್ಯಾಲಿನೂ ಆಗುತ್ತೆ. 36,000 ನ ರಾಯಲ್ಟಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ದಿಸ್ ಇಸ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ರಾಯಲ್ಟಿ ಅಕೌಂಟ್. ದಿಸ್ ಇಸ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ರಾಯಲ್ಟಿ ಅಕೌಂಟ್ ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಪ್ರಿಪೇರ್ ಮಾಡೋ ಮೆಥಡ್ ಮೈ ಡಿಯರ್ಸ್ ಇದು. ರಾಯಲ್ಟಿ ಕಾಲಮ್ ಅಲ್ಲಿ ಎಷ್ಟಿದ್ರೆ ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ. ಫಸ್ಟ್ ಇಯರ್ 16,000, ಸೆಕೆಂಡ್ ಇಯರ್ 20,000, ಥರ್ಡ್ ಇಯರ್ 24,000 ಟ್ಯಾಲಿ ಆಗುತ್ತೆ. ಅಗೇನ್ ಫೋರ್ತ್ ಇಯರ್ 28,000 ಟ್ಯಾಲಿ ಆಗುತ್ತೆ ಮೈ ಡಿಯರ್ಸ್, 28,000. ಅಗೇನ್ ಫಿಫ್ತ್ ಇಯರ್ 16,000 ಟ್ಯಾಲಿ ಆಗುತ್ತೆ. ಆ ವರ್ಷ ರಾಯಲ್ಟಿ ಅಷ್ಟೇ ಬಂದಿರೋದು. ದೆನ್ 2015 32,000 ಟ್ಯಾಲಿ ಆಗುತ್ತೆ. ರಿಕವರಿ ಆಗಿದೆ ಮೈ ಡಿಯರ್ಸ್, ರಿಕವರಿ ಆಗಿದೆ. ದೆನ್ ಲಾಸ್ಟ್ 2016 36,000 ಗೆ ಟ್ಯಾಲಿ ಆಗುತ್ತೆ. 36,000 ಗೆ ಟ್ಯಾಲಿ ಆಗುತ್ತೆ ಮೈ ಡಿಯರ್ಸ್. ದಿಸ್ ಇಸ್ ರಾಯಲ್ಟಿ ಅಕೌಂಟ್ ಮೈ ಡಿಯರ್ಸ್, ದಿಸ್ ಇಸ್ ರಾಯಲ್ಟಿ ಅಕೌಂಟ್. And again we are going to landlord account my dears, landlord account. Okay, so landlord account ಅಂದಾಗ ಒಂದು ನೀವು ಜ್ಞಾಪಕ ಇಟ್ಕೋಬೇಕು ಮೈ ಡಿಯರ್ಸ್. ಡೆಬಿಟ್ ಸೈಡ್ ಏನ್ ಬರುತ್ತೆ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂದ್ರೆ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕಾಮನ್ ಆಗಿರುತ್ತೆ. ಕ್ರೆಡಿಟ್ ಸೈಡ್ ಏನಿರುತ್ತೆ, ರಾಯಲ್ಟಿ ಇರುತ್ತೆ ಪ್ಲಸ್ ಶಾರ್ಟ್ ವರ್ಕಿಂಗ್ಸ್ ಏನಾದ್ರು ಬಂದಿದ್ರೆ ಶಾರ್ಟ್ ವರ್ಕಿಂಗ್ಸ್ ಇರುತ್ತೆ ಮೈ ಡಿಯರ್ಸ್. ಶಾರ್ಟ್ ವರ್ಕಿಂಗ್ಸ್ ಏನಾದ್ರು ಬಂದಿದ್ರೆ ಶಾರ್ಟ್ ವರ್ಕಿಂಗ್ಸ್ ಇರುತ್ತೆ ಮೈ ಡಿಯರ್ಸ್. ಡಿಲೀಟ್ ಮಾಡ್ಬಿಡ್ತಿದ್ದೀನಿ, ಸಾರಿ. wait a minute my dears, ಅಮೌಂಟ್ ಮಾತ್ರ ಡಿಲೀಟ್ ಮಾಡಬೇಕು. ರೈಟ್ ಮೈ ಡಿಯರ್ಸ್, ಇಲ್ಲೂ ಅಷ್ಟೇ ಅಮೌಂಟ್ ಮಾತ್ರ ಡಿಲೀಟ್ ಮಾಡಬೇಕು ಮೈ ಡಿಯರ್ಸ್. ರೈಟ್ ಮೈ ಡಿಯರ್ಸ್. ನೋಡಿ 2010 ಅಲ್ಲಿ ಏನ್ ಎಂಟ್ರಿ ಬರುತ್ತೆ ಜನರಲ್ ಎಂಟ್ರಿ ಆಸ್ ಪರ್ ದ ಟೇಬಲ್ ಅಂದ್ರೆ, ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬರುತ್ತೆ ಮೈ ಡಿಯರ್ಸ್. ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬರುತ್ತೆ. ಲ್ಯಾಂಡ್ಲಾರ್ಡ್ ಅಕೌಂಟ್ ಕ್ರೆಡಿಟೆಡ್ ಬೈ ರಾಯಲ್ಟಿ ಅಕೌಂಟ್. ಎಷ್ಟು ರಾಯಲ್ಟಿ ಎಷ್ಟು ಬಂದಿದೆ ಆ ವರ್ಷ, 16,000 ರಾಯಲ್ಟಿ ಬಂದಿದೆ. ಶಾರ್ಟ್ ವರ್ಕಿಂಗ್ಸ್ ನಿಮ್ಗೆ ಎಷ್ಟು ಬಂದಿದೆ, 8,000 ಶಾರ್ಟ್ ವರ್ಕಿಂಗ್ಸ್ ಬಂದಿದೆ ಮೈ ಡಿಯರ್ಸ್. ಸೆಕೆಂಡ್ ಎಂಟ್ರಿ ಏನ್ ಬರುತ್ತೆ, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಸೆಕೆಂಡ್ ಎಂಟ್ರಿ 24,000. ಇಲ್ಲ, ಲಾಸ್ಟ್ ಟೇಬಲ್ ಲಾಸ್ಟ್ ಕಾಲಮ್ ನೋಡ್ಕೊಳ್ಳಿ ಮೈ ಡಿಯರ್. ಟೇಬಲ್ ಲಾಸ್ಟ್ ಕಾಲಮ್ ನೋಡ್ಕೊಂಡ್ರು ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಮೈ ಡಿಯರ್ಸ್, ಕ್ಲಾರಿಫಿಕೇಶನ್ ಸಿಗುತ್ತೆ. ಅಲ್ಲಿಗೆ 24,000 ಗೆ ಫಸ್ಟ್ ಇಯರ್ ಟ್ಯಾಲಿ ಆಗೋಗುತ್ತೆ ಲ್ಯಾಂಡ್ಲಾರ್ಡ್ ಅಕೌಂಟ್. ಸೆಕೆಂಡ್ ಇಯರ್ ಆಸ್ ಯೂಶುವಲ್ ಸೇಮ್, ಯಾಕೆಂದ್ರೆ ಶಾರ್ಟ್ ವರ್ಕಿಂಗ್ಸ್ ಇದೆ ಮೈ ಡಿಯರ್ಸ್. ಸೆಕೆಂಡ್ ಇಯರ್ ರಾಯಲ್ಟಿ ನಿಮ್ಗೆ ಎಷ್ಟು ಬಂದಿದೆ, 20,000 ಬಂದಿದೆ. ಟೇಬಲ್ ನೋಡ್ಕೊಳ್ಳಿ ಮೈ ಡಿಯರ್ಸ್, 20,000. ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂದಿದೆ, 4,000 ಬಂದಿದೆ ಮೈ ಡಿಯರ್ಸ್. ಶಾರ್ಟ್ ವರ್ಕಿಂಗ್ಸ್ 4,000 ಬಂದಿದೆ. ಬಟ್ ನಾವು ಲ್ಯಾಂಡ್ಲಾರ್ಡ್ ಗೆ ಪೇ ಮಾಡೋದು ಲಾಸ್ಟ್ ಕಾಲಮ್ ಅಲ್ಲಿ ಇರುತ್ತೆ, ದಟ್ ಈಸ್ 24,000 ಮೈ ಡಿಯರ್ಸ್, ದಟ್ ಈಸ್ 24,000. ಅಲ್ಲಿಗೆ ಸೆಕೆಂಡ್ ಇಯರ್ ಎಷ್ಟು ಟ್ಯಾಲಿ ಆಗುತ್ತೆ, 24,000 ಗೆ ಟ್ಯಾಲಿ ಆಗುತ್ತೆ. ಅಗೇನ್ ಥರ್ಡ್ ಇಯರ್ ಮೈ ಡಿಯರ್ಸ್,
ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಸರ್ಪ್ಲಸ್ ಇಲ್ಲ. ನೋಡ್ಕೊಳ್ಳಿ ಮೈ ಡಿಯರ್ಸ್. ಥರ್ಡ್ ಇಯರ್ ಇಸ್ ನಥಿಂಗ್ ಬಟ್ 2012 ಮೈ ಡಿಯರ್ಸ್. 24,000 ಯಾವುದು ಇಲ್ಲ, ಸರ್ಪ್ಲಸ್ ಇಲ್ಲ, ರಿಕವರಿನೂ ಇಲ್ಲ, ಇರಿಕವರಬಲ್ ಇದೆ, ಇರಿಕವರಬಲ್ ಇಲ್ಲಿ ಬರೋಲ್ಲ. 2012 ಮೈ ಡಿಯರ್ಸ್ 24,000 ರಾಯಲ್ಟಿ ಬಂದಿದೆ. ನಾವು ಲ್ಯಾಂಡ್ ಲಾರ್ಡ್ಗೂ 24,000 ಪೇ ಮಾಡಿದ್ವಿ. ಸೊ ನೋ ಪ್ರಾಬ್ಲಮ್, ಇಟ್ಸ್ ಟ್ಯಾಲಿ ಫಾರ್ 24,000. ಟ್ಯಾಲಿನೂ 24,000 ಆಗುತ್ತೆ. 2013 ಮೈ ಡಿಯರ್ಸ್. 2013 ಹೋದ್ರೆ 13 ಅಲ್ಲಿ ಏನಾಗಿದೆ ನೋಡಿ. 2013 ನೋಡಿ 28,000 ರಾಯಲ್ಟಿ ಬಂದಿರೋದು. ಬಟ್ ನಾವು ರಿಕವರಿ ಮಾಡ್ಕೊಂಡಿದೀವಿ. ಬಟ್ ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಿದೀವಿ? 24. ಇಷ್ಟಕ್ಕೆ ಟ್ಯಾಲಿ ಆಗ್ಬೇಕು. ಈ ಕಾಲಮ್ ಎಲ್ಲ 24. ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಿರ್ತೀವೋ ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ. ಯಾವುದು? ಲ್ಯಾಂಡ್ ಲಾರ್ಡ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ನಾವು ಅವ್ರಿಗೆ ಎಷ್ಟಕ್ಕೆ ಪೇ ಮಾಡಿರ್ತೀವೋ ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ಎಂಟ್ರಿ ಏನ್ ಬಂದಿರುತ್ತೆ ಗೊತ್ತಾ? ಜನರಲ್ ಎಂಟ್ರಿ ಮೈ ಡಿಯರ್ಸ್. ರಾಯಲ್ಟಿ ಅಕೌಂಟ್ ಡೇಟಾ, ರಾಯಲ್ಟಿ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಕರೆಕ್ಟ್ ಇದೆ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬಂದಿರುತ್ತೆ ಮೈ ಡಿಯರ್ಸ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬಂದಿರುತ್ತೆ. ಯಾವ್ದು ಇಯರ್ ಇದು? 2013. ಸೊ ಬೈ ರಾಯಲ್ಟಿ ಅಕೌಂಟ್ ಎಷ್ಟು ಪೇ ಮಾಡಿರ್ತೀವಿ? 24,000. ಸೊ ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡ್ತೀವಿ? 24,000 ಪೇ ಮಾಡ್ತೀವಿ. ಟ್ಯಾಲಿ ಫಾರ್ 24,000 ಮೈ ಡಿಯರ್ಸ್. ಟ್ಯಾಲಿ ಫಾರ್ 24. ಅಗೇನ್ 2014 ಮೈ ಡಿಯರ್ಸ್. 2014 ಏನ್? 2014 ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಇದೆ ಮೈ ಡಿಯರ್ಸ್. 2014 ಅಲ್ಲಿ ರಾಯಲ್ಟಿ ಅಕೌಂಟ್ ಫಸ್ಟ್ ಇಯರ್ ತರ ಇದು ಮೈ ಡಿಯರ್ಸ್. ಇದು 16,000 8,000 ರಾಯಲ್ಟಿ ಇದೆ. ಸೇಮ್ ಪ್ರಾಬ್ಲಮ್ ಅಲ್ಲಿ ರಿಪೀಟ್ ಆಗಿರೋದು. ಯಾಕೆಂದ್ರೆ ಸೇಮ್ 2014 ಅಲ್ಲಿ ಸೇಮ್ ಅಮೌಂಟ್ಸ್ ಇದೆ. ಸೊ ರಾಯಲ್ಟಿ 16,000 by wait a minute my dears, by short workings 8,000. ಅಲ್ಲಿಗೆ ಟ್ಯಾಲಿ ಎಷ್ಟಾಗುತ್ತೆ? 24,000 ಆಗುತ್ತೆ my dears. ಸಾರಿ, ಟೋಟಲ್ ಅವೆರಡು ಎಷ್ಟು ಬರುತ್ತೆ? 24,000 ಬರುತ್ತೆ. ಲ್ಯಾಂಡ್ ಲಾರ್ಡ್ ಪೇಮೆಂಟ್ ನಾವು ಎಷ್ಟು ಮಾಡಿರ್ತೀವಿ ಅಂದ್ರೆ ಆಸ್ ಯೂಶುವಲ್ 24,000 ಪೇ ಮಾಡಿರ್ತೀವಿ. ಆಸ್ ಯೂಶುವಲ್ 24,000 ಪೇ ಮಾಡಿರ್ತೀವಿ. ದಟ್ ಈಸ್ 2014 ಮೈ ಡಿಯರ್ಸ್. ಅಗೇನ್ 2015 ಅಲ್ಲಿ 2015 ಬೈ ರಾಯಲ್ಟಿ ಅಕೌಂಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟು ಪೇ ಮಾಡಿದೀವಿ? ರಿಕವರಿ ಮಾಡ್ಕೊಂಡಿರ್ತೀವಿ. ಅಗೇನ್ 24,000 ಅಷ್ಟೇ ನಾವು ಪೇ ಮಾಡಕ್ಕಾಗುತ್ತೆ. ಬೇಕಾದ್ರೆ ಲಾಸ್ಟ್ ಕಾಲಮ್ ನೋಡ್ಕೊಳ್ಳಿ. 24,000 ಪೇ ಮಾಡಿರ್ತೀವಿ. ಪೇಮೆಂಟ್ 24,000 ಇರುತ್ತೆ. ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಿರ್ತೀವೋ ಅಷ್ಟಕ್ಕೆ ಟ್ಯಾಲಿ ಆಗುತ್ತೆ. ದಟ್ ಈಸ್ 2015. ನೆಕ್ಸ್ಟ್ 2016 ಮೈ ಡಿಯರ್ಸ್. 2016 ಮೈ ಡಿಯರ್ಸ್. ಸೇಮ್ ಎಂಟ್ರಿ, ಸೇಮ್, ನೋ ಚೇಂಜ್ ಮೈ ಡಿಯರ್ಸ್. ಸೇಮ್ ಎಂಟ್ರಿ ಮೈ ಡಿಯರ್ಸ್. ಎಷ್ಟಿದೆ 2016 ಅಲ್ಲಿ? 36,000 ಇದೆ ಮೈ ಡಿಯರ್ಸ್. ಬೈ ರಾಯಲ್ಟಿ ಅಕೌಂಟ್ 36,036. ಇಟ್ಸ್ ಆಲ್ಸೋ ಟ್ಯಾಲಿ ಫಾರ್ ಆಲ್ ದ ಟ್ರಾನ್ಸಾಕ್ಷನ್ ಫಾರ್ 36. ಲ್ಯಾಂಡ್ ಲಾರ್ಡ್ ಪೇಮೆಂಟ್ ಮಾಡೋದು ನಾವು ಎಷ್ಟಿರುತ್ತೆ? 36,000 ಪೇ ಮಾಡ್ತೀವಿ ಮೈ ಡಿಯರ್ಸ್. 36,000 rupees ಪೇ ಮಾಡ್ತೀವಿ. ಸೊ ಅಲ್ಲಿಗೆ ನಿಮ್ಮ ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಂಡ್ ಆಗುತ್ತೆ. ಮೈ ಡಿಯರ್ಸ್. ನೋಡಿ ಫಸ್ಟ್ ಇಯರ್ ಅಂದ್ರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ. ಲ್ಯಾಂಡ್ ಲಾರ್ಡ್ ಟೇಬಲ್ ಅಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಲ್ಯಾಂಡ್ ಲಾರ್ಡ್ ಟೇಬಲ್ ಅಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಟ್ಯಾಲಿ. ಲಾಸ್ಟ್ 10 minutes ಇದೆ ಮೈ ಡಿಯರ್ಸ್. ಲಾಸ್ಟ್ 10 minutes ಇದೆ. ಸೊ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡ್ಬಿಡ್ತೀನಿ. ಲಾಸ್ಟ್ 10 minutes ಇದೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಮತ್ತೆ ಅದು ನಿಮ್ಗೆ ಡೌಟ್ ಬರಬಾರ್ದಲ್ವಾ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮೈ ಡಿಯರ್ಸ್. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮೈ ಡಿಯರ್ಸ್. ಮೈ ಡಿಯರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಮಾಡ್ಬೇಕಾದ್ರೆ ನೀವು ಮುಂದೆ ಜ್ಞಾಪಕ ಇಟ್ಕೋಬೇಕು ಏನು ಅಂದ್ರೆ ರಿಕವರಿನ ಇರ್ರಿಕವರ್ ಇದ್ರೆ ಮಾತ್ರ, ಇಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ ಮೈ ಡಿಯರ್ಸ್. ನೋಡಿ ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂದಿದೆ? 8,000 ಬಂದಿರುತ್ತೆ. ಟೇಬಲ್ ನೋಡ್ಕೊಳ್ಳಿ ಬೇಕಾದ್ರೆ. ನೋಡಿ ಮೈ ಡಿಯರ್ಸ್, 8,000 4,000 12,000 ಪ್ಲಸ್ 8,000 20,000 ಮೈ ಡಿಯರ್ಸ್. ಇದೆಲ್ಲ 20,000 ರಿಲೇಟೆಡ್ ಇರುತ್ತೆ. ರಿಕವರಿ ಆದ್ರೆ ರಾಯಲ್ಟಿ ಅಕೌಂಟ್, ರಿಕವರಿ ಆದ್ರೆ ರಾಯಲ್ಟಿ, ಇರ್ರಿಕವರಬಲ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ 2 ರಾಯಲ್ಟಿ 1 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ ಬರುತ್ತೆ. ಟ್ಯಾಲಿ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಮೈ ಡಿಯರ್ಸ್. ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬರ್ತಿದ್ದೀನಿ ನಾನು. ಫಸ್ಟ್ ಇಯರ್ 8,000 ಇದೆ.
ಆ ವರ್ಷ ಸರ್ಪ್ಲಸ್ ಬಂದಿಲ್ಲ, ರಿಕವರಿನೂ ಮಾಡ್ಕೊಂಡಿಲ್ಲ, ಇರ್ರಿಕವರಬಲ್ ಮಾಡಿಲ್ಲ ಮೈ ಡಿಯರ್ಸ್. ರಿಕವರಿನೂ ಇಲ್ಲ, ಇರ್ರಿಕವರಬಲ್ ಇಲ್ಲ. 8,000 ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 8,000, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 8,000 ಮೈ ಡಿಯರ್ಸ್. ಅಗೇನ್ ಅದು 2011 ಗೆ ಕ್ಯಾರಿ ಆಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 8,000. 2011 ಅಲ್ಲಿ ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಬಂದಿದೆ. ಎಷ್ಟು? 4,000 ಮೈ ಡಿಯರ್ಸ್. 4,000 ಬಂದಿದೆ. 4,000 ಬಂದಿದೆ. ಆ ವರ್ಷ ರಿಕವರಿ ರಿಕವರಬಲ್ ಎರಡೂ ಆಗಿಲ್ಲ. 8 + 4 12,000 ಮೈ ಡಿಯರ್ಸ್. 8 + 4 12,000. ಆ 12,000 ನ ನಾನು ಲೆಸರ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅಗೇನ್ 2011 ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ನಿಮ್ಗೆ ಎಷ್ಟು ಬರಬೇಕು? 12,000 ಬರುತ್ತೆ ಮೈ ಡಿಯರ್ಸ್. 12,000 ಬರುತ್ತೆ. ಯಾಕೆಂದ್ರೆ ರಿಕವರಿ ಇಲ್ಲ ಇರ್ರಿಕವರಬಲ್ ಎರಡಿದ್ರೆ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ಎಫೆಕ್ಟ್ ಆಗೋದು, ಇಲ್ಲಾಂದ್ರೆ ಕ್ಯಾರಿ ಆಗ್ತಾನೆ ಇರುತ್ತೆ. ದೆನ್ ಅದೇ 12,000 2012 ಗೆ ಕ್ಯಾರಿ ಆಗುತ್ತೆ ಮೈ ಡಿಯರ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 12,000. ಅಲ್ಲಿಗೆ 2012 ಅಲ್ಲಿ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ, ಬಟ್ 2012 ಅಲ್ಲಿ ರಿಕವರಿನೂ ಆಗಿಲ್ಲ ಮೈ ಡಿಯರ್ಸ್. ಮೈ ಡಿಯರ್ಸ್ ರಿಕವರಿ ಆಗಿಲ್ಲ, ಬಟ್ ಏನಾಗಿದೆ? ಇರ್ರಿಕವರಬಲ್ ಆಗಿದೆ ಮೈ ಡಿಯರ್ಸ್. ದಾಟ್ಸ್ ವೈ by profit and loss account, irrecovery of short workings. Irrecovery of short workings my dears. Irrecovery of short workings. ಎಷ್ಟು irrecovery of short workings ಆ ಇಯರ್ ಅಲ್ಲಿ? 8,000 irrecoverable ಆಗಿದೆ. ಇರ್ರಿಕವರ್ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರಿಕವರಿ ಆದ್ರೆ ರಾಯಲ್ಟಿ ಅಕೌಂಟ್ ಮೈ ಡಿಯರ್ಸ್. ಈಗ ಟೋಟಲ್ 12,000 ಇದೆ ಮೈ ಡಿಯರ್ಸ್. ಟೋಟಲ್ 12,000 ಇದೆ. ಆ 12,000 ನ ಲೆಸರ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಬ್ಯಾಲೆನ್ಸ್ ಇನ್ನೆಷ್ಟು ಬರುತ್ತೆ ನಿಮ್ಗೆ? 4,000 ಬರುತ್ತೆ ಮೈ ಡಿಯರ್ಸ್. 4,000 ಬರುತ್ತೆ. ಸೊ 12,000 ಅಲ್ಲಿ 8,000 ಲೆಸ್ ಮಾಡ್ಕೊಂಡ್ರೆ 4,000 ಬರುತ್ತೆ. ಸೇಮ್ 2012 ಅಲ್ಲಿ ಏನು ಕ್ಯಾರಿ ಡೌನ್ ಆಗಿದೆ 2013 ಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 4,000 ಬರುತ್ತೆ ಮೈ ಡಿಯರ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 4,000 ಬರುತ್ತೆ. ಆ 4,000 ಬರುತ್ತೆ. ಈಗ ನೋಡಿ ಮೈ ಡಿಯರ್ಸ್, 2013 ಅಲ್ಲಿ ಏನಾದರೂ ರಿಕವರಿ ಮಾಡ್ಕೊಂಡಿದೀವಾ? ಎಸ್, ರಿಕವರಿ ಮಾಡ್ಕೊಂಡಿದೀವಿ. 2013 ಅಲ್ಲಿ ರಿಕವರಿ ಮಾಡ್ಕೊಂಡಿದೀವಿ ಮೈ ಡಿಯರ್ಸ್. 13 ಅಲ್ಲಿ ರಿಕವರಿ ಮಾಡ್ಕೊಂಡಿದೀವಿ. ಎಷ್ಟು ರಿಕವರಿ ಮಾಡ್ಕೊಂಡಿದೀವಿ? 4,000 ರಿಕವರಿ ಮಾಡ್ಕೊಂಡಿದೀವಿ. ಅಲ್ಲಿಗೆ ನಿಮ್ಗೆ ಈ ವರ್ಷದ ಏನಾಗುತ್ತೆ ಮೈ ಡಿಯರ್ಸ್? ಟ್ಯಾಲಿ ಆಗೋಗುತ್ತೆ. 4,000 ಇದು ಟ್ಯಾಲಿ ಆಗುತ್ತೆ. ಕನ್ಫ್ಯೂಸ್ ಆಗಬಾರ್ದು. ಪ್ರಾಬ್ಲಮ್ ಹೆಂಗ್ ಬಂದಿದ್ರೆ ಅದು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ದೆನ್ ಅಲ್ಲಿಗೆ ಮುಗಿಯಲ್ಲ ಪ್ರಾಬ್ಲಮ್. 2013 ಮುಗಿಸಿದೆ ಅಷ್ಟೇ. ನಾನೀಗ ಟೇಬಲ್ ಬರ್ತಿದ್ದೀನಿ ಮೈ ಡಿಯರ್ಸ್. 2013 ಅಲ್ಲಿ ಇದಾಗೋಯ್ತು, ಅಲ್ಲಿಗೆ ಮುಗ್ದೋಗುತ್ತಾದ್ರೆ ಮತ್ತೆ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಬಂತು. ಯಾವುದು? 2014. ಮತ್ತೆ ನೀವು ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್. ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಮಾಡ್ಬೇಕು ಪ್ರಾಬ್ಲಮ್ ನ. 2014 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಎಷ್ಟು ಬಂದಿದೆ ಶಾರ್ಟ್ ವರ್ಕಿಂಗ್ಸ್ ಆ ಇಯರ್ 2014 ಅಲ್ಲಿ? ಒನ್ಸ್ ಅಗೇನ್ ಎಷ್ಟು ಬಂತು? 8,000 ಬಂತು ಮೈ ಡಿಯರ್ಸ್. 8,000 ಬಂತು. ಬಟ್ ಆ 8,000 ಆ ವರ್ಷ ರಿಕವರಿ ಆರ್ ಇರ್ರಿಕವರಬಲ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ 2014 ಏನ್ ಮಾಡ್ಬೇಕು ನಾವೀಗ? ಅದನ್ನ ಸೇಮ್ ಆಸ್ ಯೂಶುವಲ್ ನಾವು ಕ್ಯಾರಿ ಮಾಡ್ಕೋಬೇಕಾಗುತ್ತೆ ಮೈ ಡಿಯರ್ಸ್. ಆ ವರ್ಷ ರಿಕವರಿ ಆಗ್ಲಿ ಇರ್ರಿಕವರಬಲ್ ಆಗ್ಲಿ ಯಾವುದು ಇಲ್ಲ ಮೈ ಡಿಯರ್ಸ್. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೀತೀವಿ ಮೈ ಡಿಯರ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸೇಮ್ 8,000 ಬರೀತೀವಿ ಮೈ ಡಿಯರ್ಸ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ 8,000 ಬರೀತೀವಿ. ದೆನ್ ಅದೇನಾಗುತ್ತೆ? 2015ಗೆ ಏನಾಗುತ್ತೆ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ ಮೈ ಡಿಯರ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ. ಅಂಡ್ 2015 ಅಲ್ಲಿ ಯಾವುದು ಶಾರ್ಟ್ ವರ್ಕಿಂಗ್ಸ್ ಬೇರೆ ಯಾವುದು ಬಂದಿಲ್ಲ. 8,000 rupees ಆಸ್ ಯೂಶುವಲ್ ಬರುತ್ತೆ. ರಿಕವರಿ ಆಗಿದೆಯಾ ಇರ್ರಿಕವರಬಲ್ ಆಗಿದೆಯಾ? ಟೇಬಲ್ ನೋಡ್ಕೊಳ್ಳಿ. 100% ರಿಕವರಿ ಆಗಿದೆ. 2015 ಅಲ್ಲಿ ರಿಕವರಿ ಆಗಿದೆ. 2015 ಅಲ್ಲಿ ರಿಕವರಿ ಆಗಿದೆ ಮೈ ಡಿಯರ್ಸ್. ರಿಕವರಿ ಆಗಿರೋದ್ರಿಂದ ಏನ್ ಮಾಡ್ಬೇಕು ನೀವು? ಏನ್ ಬರೀತೀರಾ? ಎಂಟ್ರಿ ಬೈ ರಾಯಲ್ಟಿ ಅಕೌಂಟ್ ಶಾರ್ಟ್ ವರ್ಕಿಂಗ್ ರಿಕವರಿ ಬರಿಬೇಕು ಮೈ ಡಿಯರ್ಸ್.
ಬೈ ರಾಯಲ್ಟಿ ಅಕೌಂಟ್ ಶಾರ್ಟ್ ವರ್ಕಿಂಗ್ಸ್ ರಿಕವರಿ. ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀರಾ? 8,000 rupees ರಿಕವರಿ ಮಾಡ್ಕೊಂಡಿಲ್ಲ ಅಂದ್ರೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. 8,000 ರಿಕವರಿ ಮಾಡ್ಕೊಂಡಿದ್ದೀರಾ, ಅಲ್ಲಿಗೆ ಈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಎಷ್ಟು ಟ್ಯಾಲಿ ಆಗುತ್ತೆ? 8,000 ಟ್ಯಾಲಿ ಆಗುತ್ತೆ. 8,000 ಗೆ ಟ್ಯಾಲಿ ಆಗುತ್ತೆ. That's it, short workings account, my dears. That's it, short workings account. That's it, short workings account, my dear students. This is called preparation of short workings. Preparation of short workings. This is called preparation of landlord account, my dears. ಇದನ್ನ ಏನಂತ ಕರಿತೀವಿ? ಲ್ಯಾಂಡ್ಲಾರ್ಡ್. ಪ್ರಿಪರೇಷನ್ ಆಫ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಕರಿತೀವಿ, ಮೈ ಡಿಯರ್ಸ್. Landlord. This is called preparation of ledgers under floating recoupment, my dears. Under floating recoupment. Floating recoupment, my dears. ಇವತ್ತು ನಾನು ಮಾಡಿಸಿರೋದು ಆಲ್ಮೋಸ್ಟ್ ನೋಡ್ಕೋಬೇಕು. ಪ್ರಾಬ್ಲಮ್ಸ್ ಕೇಳ್ತಿರ್ತಾರೆ, ಈ ಮೆಥಡ್ ಅಲ್ಲೂ ಕೇಳ್ತಿರ್ತಾರೆ, ಜಾಸ್ತಿನೂ ಇದೆ ಪ್ರಾಬ್ಲಮ್ಸ್. ಕ್ವಶನ್ ಪೇಪರ್ ಬಂದ್ರೆ ಯು ಹ್ಯಾವ್ ಅ ಗ್ರೇಟ್ ಐಡಿಯಾ ಅಬೌಟ್ ದ ಕ್ವಶನ್ ಪೇಪರ್ಸ್, ಮೈ ಡಿಯರ್ಸ್. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಸಾಕು, ನಿಮಗೆ ಗ್ರೇಟ್ ಐಡಿಯಾ ಸಿಗುತ್ತೆ. ಓಹೋ, ಯಾವ ಮೆಥಡ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಐಡಿಯಾಲಜಿ ಸಿಗುತ್ತೆ. 3 ಅಕೌಂಟ್ ಮಾಡಿದ್ದೀನಿ, ಮೈ ಡಿಯರ್ಸ್. 3 ಅಕೌಂಟ್ ಮಾಡಿದ್ದೀನಿ. ಆಸ್ ಯೂಶುವಲ್ ಈಗ ನಿಮ್ಗೊಂದು ಹೋಮ್ ವರ್ಕ್ ಪ್ರಾಬ್ಲಮ್ ಕೊಡ್ಬೇಕು ನಾನು. ಸೊ ಹೋಮ್ ವರ್ಕ್ ಒಂದು ಕೊಟ್ಬಿಡ್ತೀನಿ, ಮೈ ಡಿಯರ್ಸ್. ಯಾಕಂದ್ರೆ 2 minutes ಇದೆ. 2 minutes ಇರೋದು ನನಗೆ. ಅರ್ಥ ಆಗ್ತಿದ್ಯಾ? 2 minutes ಇದೆ. ಅಷ್ಟರಲ್ಲಿ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಡ್ಬೇಕು. ನಾನೀಗ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೇ ಬಿಡೋಣ, ಏನಾಗುತ್ತೆ ನೋಡೋಣ. 5 ಕೊಡ್ತೀನಿ, ಮೈ ಡಿಯರ್ಸ್. 5 per ton 30,000 ಕೊಡ್ತೀನಿ, ಮೈ ಡಿಯರ್ಸ್. ನೆಕ್ಸ್ಟ್ ಇಯರ್ಸ್ ಹೀಗೆ ಇರಲಿ, ಇಯರ್ಸು ಹೀಗೆ ಇರಲಿ, ಮೈ ಡಿಯರ್ಸ್. ಇಯರ್ಸು ಹೀಗೆ ಇರಲಿ. ನಿಮ್ಗೆ ಹೆಂಗ್ ಪ್ರಾಬ್ಲಮ್ ಬಂದಿದೆಯೋ ಅದೇ ತರ ಕೊಡ್ತೀನಿ, ನೋ ಪ್ರಾಬ್ಲಮ್ ಇದೆ. ಬಟ್ ನೀವು ಸಾಲ್ವ್ ಮಾಡ್ಬೇಕು. ನೀವು ಸಾಲ್ವ್ ಮಾಡಬೇಕಾಗುತ್ತೆ. 4,000, 5,000, 6,000. ರೈಟ್, ಮೈ ಡಿಯರ್ಸ್. ಒಂದು ನಿಮಿಷ. ಇದು 5, ಇದು 40,000 ಕೊಡ್ತೀನಿ, ಮೈ ಡಿಯರ್ಸ್. ಇದು 5,000, ಇದು 6,000, ಇದು 8,000 ಕೊಡ್ತೀನಿ, ಮೈ ಡಿಯರ್ಸ್. ಈಕ್ವಲ್ ಬರ್ಬೇಕಾ? 8,000 ಮತ್ತೆ ಇದು 6, 9, 10,000 ಕೊಡ್ತೀನಿ, ಮೈ ಡಿಯರ್ಸ್. 10,000 ಮತ್ತೆ ಇದು 5,000 ಕೊಡ್ತೀನಿ, ಮೈ ಡಿಯರ್ಸ್. ಇದು 11,000 ಕೊಡ್ತೀನಿ. 11 ಎಷ್ಟು ಬರಬೇಕು? 5 ಅಂದರೆ 8, 3 ಜಾಸ್ತಿ ಬರಬೇಕು. 8, 3, 11,000, ಮೈ ಡಿಯರ್ಸ್. ಇದು 12,000, ಮೈ ಡಿಯರ್ಸ್. ದಿಸ್ ಇಸ್ ದ ಪ್ರಾಬ್ಲಮ್, ಮೈ ಡಿಯರ್ಸ್. ದಿಸ್ ಇಸ್ ದ ಪ್ರಾಬ್ಲಮ್. ಸಾಲ್ವ್ ಮಾಡಿ ನೀವು ನನಗೆ ಕಳಿಸ್ಕೊಡ್ಬೇಕು. ಅಂಟಿಲ್ ಟೇಕ್ ಕೇರ್, ಬಾಯ್. ಪ್ರಾಬ್ಲಮ್ ಸಾಲ್ವ್ ಮಾಡಿ. ಏನಾದ್ರೂ ಮ್ಯಾಕ್ಸಿಮಮ್ ಡೌಟ್ ಬಂದ್ರೆ ನನಗೆ ಕಾಲ್ ಮಾಡಿ. ಅರ್ಥ ಆಗ್ತೀಯಾ? ಸಾಲ್ವ್ ಅಂತೂ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್, ಮೈ ಡಿಯರ್ಸ್. ಥ್ಯಾಂಕ್ ಯು ವೆರಿ ಮಚ್.